ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನಕ್ಷತ್ರ ನಾಡಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಡಾಯನಾ ಕೂರ್ಗ್. ಇವತ್ತಿನ ಸಂಚಿಕೆಯಲ್ಲಿ ಪ್ಲಾನೆಟ್ ಆಸ್ಟ್ರಾಲಜಿ ಪಂಡಿತರು ಹಾಗೆ ಇಂಟರ್ನ್ಯಾಷನಲ್ ಸಂಖ್ಯಾಶಾಸ್ತ್ರಜ್ಞರಾಗಿರುವಂತಹ ದಿನೇಶ್ ಗುರೂಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅವರಿಗೆ ಮೊದಲು ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಖಂಡಿತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಿರ್ತೀರಿ. ಅಂದರೆ ಆರೋಗ್ಯ, ವೃತ್ತಿ, ಮದುವೆ ಅಥವಾ ಯಾವುದೇ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ 30ಕ್ಕೂ ಹೆಚ್ಚಿನ ವರ್ಷಗಳಿಂದ ನುರಿತ ಪಂಡಿತರಾಗಿರುವಂತಹ ದಿನೇಶ್ ಗುರೂಜಿಗಳ ಸಮ್ಮುಖದಲ್ಲಿ ಇನ್ನೇನು ಬರುವ 20ನೇ ತಾರೀಕು 112ನೇ ಬ್ಯಾಚ್ ಶುರುವಾಗುತ್ತೆ. ನೀವು ಕೂಡ ಇದಕ್ಕೆ ಜಾಯಿನ್ ಆಗಬಹುದು. ವೃತ್ತಿಪರ ಆದಾಯವನ್ನು ಕೂಡ ಗಳಿಸ್ಕೊಳ್ಬಹುದು. ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನ ಹೇಗೆ ಹೋಗ್ತಾ ಇದೆ, ಸುಗಮವಾಗಿದೆಯಾ, ಇದನ್ನು ಕೂಡ ಅನಾಲಿಸಿಸ್ ಮಾಡ್ಕೊಳ್ಬಹುದು, ಅಂದ್ರೆ ವಿಶ್ಲೇಷಣೆ ಮಾಡ್ಕೊಳ್ಬಹುದು. ಕೇವಲ ನೀವು ಮಾತ್ರ ಅಲ್ಲದೆ ನೀವು ಕಲಿತು ನಿಮ್ಮ ಕುಟುಂಬದವರನ್ನ ಕೂಡ ಈ ಕ್ಲಾಸ್ಗೆ ಜಾಯಿನ್ ಮಾಡಬಹುದು. ಮತ್ತಿನ್ಯಾಕ್ ತಡ, ನೀವು ಕೂಡ ಬೇಗ ಕರೆ ಮಾಡಿ ಇವತ್ತು ಮಾತನಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ. ಜೊತೆಗೆ ಕೆಲವೊಂದಷ್ಟು ಸಮಸ್ಯೆಗಳಿರ್ತಾವಲ್ಲ, ಅದ್ರ ಬಗ್ಗೆ ಕೂಡ ನೀವು ಮುಕ್ತವಾಗಿ ಮಾತನಾಡಬಹುದು. ನೇರವಾಗಿ ದಿನೇಶ್ ಗುರೂಜಿ ಅವರೇ ನಿಮ್ಮ ಜೊತೆ ಮಾತನಾಡ್ತಾರೆ. ಹಾಗೆ ಇಲ್ಲಿವರೆಗೂ ಕೂಡ ಬಹಳಷ್ಟು ಕಾರ್ಯಾಗಾರಗಳನ್ನು ಕೂಡ ಮಾಡಿರುವಂತಹ ಪರಿಣಿತಿಯನ್ನು ಹೊಂದಿದ್ದಾರೆ. ಜೊತೆಗೆ ಈ ಹಿಂದೆ 11ನೇ ತಾರೀಕು ಕೂಡ ನಿಮಗೆ ಉಚಿತವಾದ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ರು. ಅದರಲ್ಲಿ ಗೊತ್ತಾಗಿರುತ್ತೆ ನಿಮಗೆ, ಕೆಲವೊಂದಷ್ಟು ಜನ ಬಂದಿದ್ರಿ ಕೂಡ. ಅವರು ಕೂಡ ಇನ್ನು ಮುಂದೆ ಬರುವಂತಹ 20ನೇ ತಾರೀಕಿನ ಕ್ಲಾಸಸ್ಗಳಿಗೆ, ಆನ್ಲೈನ್ ಕ್ಲಾಸಸ್ಗಳಿಗೂ ಕೂಡ ನೀವು ಜಾಯಿನ್ ಆಗಬಹುದು. ಹೆಚ್ಚಿನ ನಿಖರವಾದ ಮಾಹಿತಿಗಳನ್ನು ಕೂಡ ಪಡ್ಕೊಳ್ಬಹುದು. ಬಹಳಷ್ಟು ಸಮಸ್ಯೆಯನ್ನ ಬಹಳಷ್ಟು ವರ್ಷಗಳಿಂದ ನೀವು ಏನು ಫೇಸ್ ಮಾಡ್ಕೊಂಡು ಬರ್ತಾ ಇರ್ತೀರಿ. ಬಟ್ ಅದಕ್ಕೆಲ್ಲ ಯಾವ ರೀತಿ ಪರಿಹಾರ ಕಂಡುಕೊಳ್ಬಹುದು? ನಿಮಗೆ ಗೊತ್ತಿರೋ ಹಾಗೆ ಜ್ಯೋತಿಷ್ಯದ ಪ್ರಕಾರ ಪರಿಹಾರದ ರೂಪವಾಗಿ ಅಥವಾ ಮಾರ್ಗವಾಗಿ ಹಲವಾರು ಪರಿಹಾರವನ್ನ ನಿಮಗೆ ಕೊಟ್ಟಿರಬಹುದು. ಬಟ್ ಎಲ್ಲವೂ ಕೂಡ ಆಲ್ ಆಫ್ ದಿ ಸಡನ್ ಸರಿ ಹೋಗೋದಿಲ್ಲ. ಆದರೆ ಸಂಖ್ಯಾಶಾಸ್ತ್ರದ ಬಗ್ಗೆ ಬಹಳಷ್ಟು ಪರಿಣಿತಿಯನ್ನ ಒಂದು, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗುರುತಿಸಿಕೊಂಡಿರುವಂತಹ ದಿನೇಶ್ ಗುರೂಜಿಯವರ ಸಮ್ಮುಖದಲ್ಲಿ ನಿಮಗೆ ಎಲ್ಲ ಕ್ಲಾಸಸ್ಗಳು ಕೂಡ ಲಭ್ಯ ಇರುತ್ತೆ. ನಾವು ಸುಮ್ಮನೆ ಹೇಳ್ತಾ ಇಲ್ಲ, ಯಾಕಂದ್ರೆ 65,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಕೂಡ ಏನು ಈ ಕ್ಲಾಸಸ್ಗೆ ಜಾಯಿನ್ ಆಗಿದ್ದಾರೆ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅವರು ಕೂಡ ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಈಗ ಜ್ಯೋತಿಷ್ಯವನ್ನೋ ಅಥವಾ ಸಂಖ್ಯಾಶಾಸ್ತ್ರದ ಮೂಲಕವೋ ಈಗ ಪರಿಣಿತಿಯನ್ನ ಪಡ್ಕೊಂಡಿದ್ದಾರೆ. ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡ್ತಿದ್ದಾರೆ. ಕೆಲವು ಸೀಟ್ಗಳು ಇರೋದ್ರಿಂದ ನೀವು ಕೂಡ ಬೇಗ ಕರೆ ಮಾಡಿ ಕ್ಲಾಸಸ್ಗೆ ಜಾಯಿನ್ ಆಗಬಹುದು ಅಂತ. ಇವತ್ತಿನಿಂದ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಂಗಳೂರು ದಕ್ಷಿಣ ಕನ್ನಡ ಭಾಗದಲ್ಲಿ ಹೊಸ ವರ್ಷ ಶುರುವಾಗ್ತಾ ಇದೆ. ಅಂದ್ರೆ ಸೌರಮಾನ ಯುಗಾದಿ ಗೊತ್ತಿರೋ ಹಾಗೆ ವಿಷು ಶುರುವಾಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಇವತ್ತು ಗುರುಜಿ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಿಮಗೆ ಯಾವುದೇ ಸಮಸ್ಯೆಗಳಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು. ಗುರುಜಿ, ಹೇಳ್ತಾ ಇದ್ವಿ ಇವತ್ತಿನಿಂದ ಸೌರಮಾನ ಯುಗಾದಿ ಶುರುವಾಗ್ತಾ ಇದೆ. ಇದರ ಬಗ್ಗೆ ವಿಶೇಷವಾಗಿ ನೀವು ತಿಳಿಸ್ಕೊಡೋದಾದ್ರೆ? ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ 2 ರೀತಿಯ ಉಗಾದಿ ಆಚರಣೆ ಮಾಡ್ತಾರೆ. ಒಂದು ಚಂದ್ರಮಾನ ಉಗಾದಿ, ಹಾಗೆ ಸೌರಮಾನ ಉಗಾದಿ. ಸೂರ್ಯ ಯಾವಾಗ ಮೇಷ ಪ್ರವೇಶ ಆಗ್ತಾನೆ, ಅಂದರೆ ಚಂದ್ರಮಾನ ಉಗಾದಿ ಬಂದಿರತಕ್ಕಂಥದ್ದು ಅದು ಸೂರ್ಯ, ಚಂದ್ರ, ಬುಧನ ಸೂರ್ಯನ ಕ್ಯಾಲ್ಕುಲೇಷನ್, 3 ಗ್ರಹದ ಕ್ಯಾಲ್ಕುಲೇಷನ್. ಸೂರ್ಯ, ಚಂದ್ರ ಮತ್ತು ಸೂರ್ಯನ ಕ್ಯಾಲ್ಕುಲೇಷನ್. ಇಲ್ಲಿ ಅಮಾವಾಸ್ಯೆ ಆಗ್ತಕ್ಕಂಥ ದಿವಸನ ಚಂದ್ರಮಾನ ಉಗಾದಿ ಅಂತ ತಗೊಳ್ತಾರೆ. ಕೆಲವು ಪ್ರದೇಶಗಳಲ್ಲಿ ಚಂದ್ರಮಾನ ಉಗಾದಿ ಅಂದರೆ ಅಮಾವಾಸ್ಯೆ ಯಾವತ್ತಾಗುತ್ತೋ, ಸೂರ್ಯ ಮತ್ತು ಚಂದ್ರ ಒಟ್ಟಿಗೆ ಯಾವಾಗಿರ್ತಾರೋ ಅದರ ನೆಕ್ಸ್ಟ್ ಡೇಯಿಂದನೇ ಉಗಾದಿ. ಇದು ಒಂದು ಪದ್ಧತಿ. 2ನೇ ಪದ್ಧತಿ ಬರೀ ಸೂರ್ಯನ ಮಾತ್ರ ತಗೊಳ್ತಾರೆ. ಸೂರ್ಯ ಪ್ರತಿಯೊಂದು ರಾಶಿಗೂ ಪ್ರವೇಶ ಆಗ್ತಾನೆ, ಅದು ಸಂಕ್ರಮಣ ಅಂತ ಕರೀತಾರೆ. ಹಾಗೆ ವಿಶೇಷವಾಗಿ ಇವತ್ತು ಮೇಷ ಸಂಕ್ರಮಣ ಆಗಿದೆ, ಅಂದರೆ ಮೇಷರಾಶಿಗೆ ಪ್ರವೇಶ ಆಗಿದೆ. ಮೇಷರಾಶಿಗೆ ಪ್ರವೇಶ ಆಗಿದೆ ಅಂದರೆ ಮೇಷ ಅಗ್ನಿ ತತ್ವದ್ದು. ಇವಾಗ ಸ್ವಲ್ಪ ಇನ್ನೂ ಜಾಸ್ತಿ ಹೀಟ್ ಆಗುತ್ತೆ, ಸೆಕೆ ಎಲ್ಲ ಜಾಸ್ತಿ ಆಗ್ತಕ್ಕಂಥದ್ದು. ಈ 1 ತಿಂಗಳು ಇವಾಗಲಿಂದ ನೆಕ್ಸ್ಟ್ 1 ತಿಂಗಳು ರಣ ಬಿಸಿಲು ಎಲ್ಲ. ಈಗ ಟಿ ವಿಲಿ ನೀವು ಸ್ಟಾರ್ಟ್ ಮಾಡಬೇಕು. ಇವಾಗ ಗುಲ್ಬರ್ಗಾದಲ್ಲಿ ಇಷ್ಟಾಯಿತು, ಬಳ್ಳಾರಿಲಿ ಇಷ್ಟಾಯಿತು, ತಾಪಮಾನ ಜಾಸ್ತಿ ಅಂತ ಇವಾಗಿಂದ ಶುರು ಮಾಡಿ ನೆಕ್ಸ್ಟ್ ಮಂತ್ ಎಂಡ್ವರೆಗೂ ಪೀಕ್ವರೆಗೂ ಹೋಗ್ತಕ್ಕಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಗೋಚಾರ ಫಲ ಅಂತ ಬರ್ತಕ್ಕಂಥದ್ದು ಹೇಗಿರುತ್ತೆ, ರಾಶಿ ಫಲಗಳಿಗಿನ ಹೆಚ್ಚಾಗಿ ನಾವು ಲಗ್ನ ಫಲ ಹೇಳ್ತೀವಿ. ಲಗ್ನ ತಿಳ್ಕೊಂಡಿರೋರಿಗೆ ಲಗ್ನವನ್ನು ನೀವು ಅನುಸರಿಸಿ, ರಾಶಿ ತಿಳ್ಕೊಂಡವ್ರಿಗೆ ರಾಶಿ ಅನುಸರಿಸಿ. ಸೊ ಸೂರ್ಯ ಮೇಷರಾಶಿ ಪ್ರವೇಶ ಆಗಿರ್ತಕ್ಕಂಥದ್ದು ಈ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಹಾಗೆ ಸಿಂಹ, ಕನ್ಯಾ,
ತುಲಾ, ವೃಶ್ಚಿಕ, ಧನುರ್, ಮಕರ, ಕುಂಭ, ಮೀನ ರಾಶಿಗಳಿಗೆ ಹೇಗೇಗಿದೆ ಫಲ ಅಂತ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಈಗ ಸದ್ಯಕ್ಕೆ ಮೇಷರಾಶಿ. ಈ ಮೇಷರಾಶಿಯ ಹುಟ್ಟಿರ್ತಕ್ಕಂಥವ್ರು ಅಥವಾ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಪ್ರಯತ್ನ ಹೆಚ್ಚಾಗಿ ಮಾಡಬೇಕು ಈ ತಿಂಗಳೆಲ್ಲ. ಈ ತಿಂಗಳಂದರೆ ಈಗ 14ರಿಂದ ಹಿಡಿದು ಮುಂದಿನ ತಿಂಗಳು 14-15ರವರೆಗೂ ಹೆಚ್ಚಿನ ಸ್ವಪ್ರಯತ್ನ ಮಾಡಬೇಕು. ಅಂದರೆ ಸೆಲ್ಫ್ ಎಫರ್ಟ್ ಅಂತ ನಾವೇನು ಕರಿತೀವಿ, ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದು ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಣಕಾಸು ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು. ಯಾರ ರಾಶಿ ಅಥವಾ ಲಗ್ನ ಮೇಷ ಆಗಿರುತ್ತೋ ಅವ್ರದ್ದು ದಶಾ ಏನಾದ್ರು ಸೂರ್ಯ ಬಂದಿದ್ದರೆ ಈ ಎಫೆಕ್ಟ್ಗೆಲ್ಲ ಸ್ವಲ್ಪ 20-30% ಜಾಸ್ತಿ ಆಗುತ್ತೆ. ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ವಿವಾಹದಲ್ಲಿ ಸ್ವಲ್ಪ ವಿರಸ ಆಗ್ತಕ್ಕಂಥದ್ದು, ಹಾಗೆ ಬಂದಿರತಕ್ಕಂಥ ಸಂಬಂಧಗಳು ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ಬಹುತೇಕ ಖಚಿತವಾಗಿ ಕಂಡು ಬರ್ತಾ ಇದೆ. ಆರೋಗ್ಯ ಸ್ವಲ್ಪ ಪರವಾಗಿಲ್ಲ, ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ, ಬಟ್ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಇದು ಮೇಷ ಲಗ್ನ ಅಥವಾ ಮೇಷ ರಾಶಿಯವರಿಗೆ. ವೃಷಭ ರಾಶಿ ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ರಾಶಿ ವೃಷಭ ಲಗ್ನ ಖರ್ಚು ಜಾಸ್ತಿ. ಈ ಒಂದು ತಿಂಗಳು ನೀವು ಹಿಂದೆ ಎಂದೂ ಕಂಡಿರತಕ್ಕಂಥ ಖರ್ಚು ಜಾಸ್ತಿ ಆಗಿಬಿಡುತ್ತೆ. ಹಾಗೆ 4ನೇ ಮನೆ ಬಂದಿರತಕ್ಕಂಥದ್ದು ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ನಾವು ಮಾಡಿದ್ರೆ ಅಲ್ಲಿ ಮನೆ ಖರೀದಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ ಅಂತಲೂ ಬರುತ್ತೆ, ಅದಕ್ಕೆ ಖರ್ಚಾಗುತ್ತೆ ಅಂತಲೂ ಬರುತ್ತೆ. ಅಥವಾ ಗೃಹ ಉಪಯೋಗ ಬರ್ತಕ್ಕಂಥ ವಸ್ತುಗಳು, ಗೃಹ ಉಪಯೋಗ ವಸ್ತುಗಳು ಆಗಿರ್ತಕ್ಕಂಥದ್ದು, ಟಿ ವಿ, ಫ್ರಿಜ್ಜು ಅವೆಲ್ಲ ಖರೀದಿ ಮಾಡ್ತಕ್ಕಂಥಕ್ಕೂ ಸ್ವಲ್ಪ ಕೈಯಲ್ಲಿ ಕಾಸು ನಿಲ್ಲಲ್ಲ, ಸ್ವಲ್ಪ ಸಾಲ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು 12ನೇ ಮನೆ ಆಗಿರ್ತಕ್ಕಂಥದ್ದು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ ಆಗ್ತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಈ ಒಂದು ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮನಸ್ತಾಪಗಳಾಗಿ ದೂರ ಇರ್ತಕ್ಕಂಥ ಈ ಒಂದು ಗೋಚಾರ ಫಲ ಇಲ್ಲಿ ಒಂದು ವೃಷಭ ರಾಶಿ ಅಥವಾ ವೃಷಭ ಲಗ್ನದವ್ರಿಗೆ. ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಇರತಕ್ಕಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು ಅಥವಾ ದೀರ್ಘಕಾಲದ ಅನಾರೋಗ್ಯ ಇರತಕ್ಕಂಥವ್ರಿಗೆ ಸ್ವಲ್ಪ ಜಾಸ್ತಿ ಉಲ್ಬಣ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇಷ್ಟು ವೃಷಭ ರಾಶಿ. ನೆಕ್ಸ್ಟ್ ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯ ಒಂದು ಲಗ್ನ ಅಥವಾ ರಾಶಿ ಅಂತ ತಗೊಂಡ್ರೆ ಲಾಭವೋ ಲಾಭ ಇದೆ. ಜಮೀನು ಮಾರಿ ಲಾಭ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ, ಮನೆ ಮಾರಿ ಲಾಭ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ, ಅಥವಾ ಯಾವುದೋ ಒಂದು ಪೋರ್ಷನ್ ನಾವು ಮಾರಿದ್ವಿ ಅಂತ ಲಾಭ ತೋರಿಸ್ತಾ ಇದೆ. ಅತ್ಯುತ್ತಮವಾಗಿರ್ತಕ್ಕಂಥ ಲಾಭದ ವಿಚಾರ. ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಓದಿನಲ್ಲಿ ಹಿನ್ನಡೆ ಇದ್ದರೂ ಕೂಡ ಸ್ವಲ್ಪ ಕೊನೆ ಗಳಿಗೆಯಲ್ಲಿ ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸ್ ಬರ್ತಕ್ಕಂಥದ್ದು. ಇವಾಗೆಲ್ಲ ಎಕ್ಸಾಮ್ ಮುಗಿದಿದೆ, ರಿಸಲ್ಟ್ ಬಂದಿದೆ, ಕೆಲವು CETಗೆ ಹೋಗ್ತಾರೆ, ನೀಟ್ಗೆ ಹೋಗ್ತಾರೆ, ಆ ರೀತಿ ಇರ್ತಕ್ಕಂಥದ್ದು ಮಿಥುನ ಲಗ್ನ ಮತ್ತು ಮಿಥುನ ರಾಶಿ. ಸೂರ್ಯ ದಶ ಅಥವಾ ಸೂರ್ಯ ಭುಕ್ತಿ ಅಥವಾ ಸೂರ್ಯ ಅಂತರ್ಭುಕ್ತಿ ಬಂದಾಗ ಈ ಎಫೆಕ್ಟ್ಸನ್ನು ನಾವು ಅಲ್ಲಿ ಕಾಣ್ಬೋದು. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಏನಂತಾರೆ ವರ್ಕ್ ಜಾಸ್ತಿ ಇರ್ತಕ್ಕಂಥದ್ದು ಅಂತ ತೋರಿಸ್ತಾರೆ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಅಧಿಕವಾಗಿರ್ತಕ್ಕಂಥ ಲಾಭ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಕಮಿಷನ್ ಜಾಸ್ತಿ ಬರುತ್ತೆ. ಹಾಗೆ ವೈವಾಹಿಕ ಜೀವನದವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ವಿಚಾರ ಇರುತ್ತೆ, ಆರೋಗ್ಯ ಉತ್ತಮವಾಗಿರುತ್ತೆ. ಇಷ್ಟು ಮಿಥುನ ಲಗ್ನ ಅಥವಾ ಮಿಥುನ ರಾಶಿಯವರಿಗೆ. ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಗೆ ಹೋಗೋಣ. ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿಯವ್ರಿಗೆ ಒಳ್ಳೆ ಟೈಮ್, ಹಣ ಬರ್ತಕ್ಕಂಥ ಟೈಮ್, ದುಡ್ಡು ಬರ್ತಕ್ಕಂಥ ಟೈಮ್, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಟೈಮ್. ಇಲ್ಲಿ ವಿಶೇಷವಾಗಿ ಈ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಮತ್ತು ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡೋರಿಗೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಹಾಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಹಾಗೆ ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ವಿವಾಹದಲ್ಲಿ ಸೆಟ್ಟಾದರೂ ಕೂಡ ಸ್ವಲ್ಪ ಪ್ರಶಂಸೆ ಆಗ್ತಕ್ಕಂಥದ್ದು. ನಮ್ಮದು ಸ್ವಲ್ಪ ದೊಡ್ಡದು, ನಿಮ್ಮದು ಸ್ವಲ್ಪ ಒಂದು ಜಾತಿಯಲ್ಲೋ ಅಥವಾ ದುಡ್ಡಲ್ಲಿ ಹಣಕಾಸಲ್ಲಿ ಕಮ್ಮಿ, ನಮ್ಮ ಅಂತಸ್ತಿಕೆ ದೊಡ್ಡದು, ಆ ರೀತಿಯಾಗಿರ್ತಕ್ಕಂಥ ಒಂದು ಮನೋಭಾವ ಬರ್ತಕ್ಕಂಥದ್ದು ಇಲ್ಲಿ ತೋರಿಸ್ತದೆ. ಅಹಂ ಅಂತ ನಾವು ಕರಿತೀವಿ, ಅದು ಸ್ವಲ್ಪ ಪ್ರತಿಷ್ಠೆ ಅಂತ ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಯನ್ನು ತೋರಿಸ್ತಾ ಇದೆ ಕರ್ಕಾಟಕ ಲಗ್ನ ಅಥವಾ ಕರ್ಕಾಟಕ ರಾಶಿಯವರಿಗೆ. ಹಾಗೆ ಸಿಂಹ ಲಗ್ನ ಸಿಂಹ ರಾಶಿಗೆ ಹೋಗೋಣ. ಸಿಂಹ ಲಗ್ನ ಸಿಂಹ ರಾಶಿಯವರಿಗೆ ಸ್ವಲ್ಪ ಸ್ವತಃ ಸ್ವಪ್ರಯತ್ನದಿಂದ ಅನೇಕ ಕೆಲಸ ಮಾಡಿದ್ರು ಕೂಡ ಅದೃಷ್ಟ ಅವರ ಕೈಯಲ್ಲಿದೆ. ಯಾಕಂದರೆ ಇಲ್ಲಿ ರಾಶಿಯಾಧಿಪತಿ ಆಗಿರ್ತಕ್ಕಂಥವನು 9ನೇ ಮನೆಗೆ ಎಂಟ್ರಾಗಿ ಕಷ್ಟದಿಂದ ಪಾರಾಗಿ ಸ್ವಲ್ಪ ಅದೃಷ್ಟ ಬರ್ತಕ್ಕಂಥ ಸಮಯ ಈಗ ನಿಮಗೆ ಕಂಡು ಬರ್ತಾ ಇದೆ. ಹಾಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಬರ್ತಕ್ಕಂಥದ್ದು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಬದಲಾವಣೆ,
ಚೇಂಜ್ ಆಫ್ ಜಾಬ್ ಅಂತ ಕರಿತೀವಲ್ಲ, ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ. ಓಕೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಸೂರ್ಯನ ವಿಚಾರದಲ್ಲಿ ಬಂದಾಗ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಸಾಧ್ಯತೆ ಬಹುತೇಕ ಇದೆ. ಹಾಗೆ ವಿವಾಹದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ, ಆರೋಗ್ಯ ಕೂಡ ಉತ್ತಮವಾಗಿದೆ. ಇಷ್ಟು ಸಿಂಹ ಲಗ್ನ, ಸಿಂಹ ರಾಶಿ. ಓಕೆ ಗುರುಗಳೇ, ಒಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸ್ಕೊಳ್ಳೋಣ. ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಮೇಡಮ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಭದ್ರಾವತಿಯಿಂದ. ನಿಮ್ಮ ಹೆಸರು? ಕರೆ ಸಂಪರ್ಕ ಕಡಿತವಾಗಿದೆ. ಓಕೆ, ಮುಂದಿನ ರಾಶಿ ಬಗ್ಗೆ ತಿಳಿಸ್ತಾ ಹೋಗೋಣ. ಕನ್ಯಾ ಲಗ್ನ ಮತ್ತೆ ಕನ್ಯಾ ರಾಶಿ ಕರೆ ತಗೊಳ್ಳೋಣ. ಈಗ ನಾವು 5 ಮುಗಿಸಿದೀವಿ, ಇನ್ನು 1, 2, 7 ಇದೆ. 7 ಮುಗಿಸ್ಬೇಕು. ಓಕೆ. ಕನ್ಯಾ ಲಗ್ನ ಮತ್ತು ಕನ್ಯಾ ರಾಶಿ. ಕನ್ಯಾ ಲಗ್ನದವ್ರಿಗೆ ತುಂಬ ಕೆಟ್ಟಿದೆ ಸಮಯ. ಸೂರ್ಯ ದಶಾ ಸೂರ್ಯ ಭುಕ್ತಿ ಇದ್ದರೆ ಮಾತ್ರ ನಾನು ಮಾತಾಡ್ತಾ ಇರೋದು. ಯಾಕಂದರೆ 8ನೇ ಮನೆ ಕೂತಿರ್ತಕ್ಕಂಥದ್ದು 12ನೇ ಮನೆಯ ಅಧಿಪತಿ ಆಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ರೀತಿ ಸಾಕಷ್ಟು ಸಮಸ್ಯೆ ಬಂದರೂ ಕೂಡ ಇದು ಕೂತಿರ್ತಕ್ಕಂಥ ಸ್ಥಾನ ಕೆಲವು ವಿಚಾರಕ್ಕೆ ಉತ್ತಮವಾಗುತ್ತೆ. ಆಧ್ಯಾತ್ಮಿಕ ಚಿಂತನೆ, ಜ್ಯೋತಿಷ್ಯದ ಕಲಿಕೆ ಇರ್ಬೋದು, ಅಥವಾ ಯೋಗ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಯಾವುದಾದ್ರು ಒಂದು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿರ್ಬೋದು, ಇದಕ್ಕೆಲ್ಲ ಒಳ್ಳೆಯದಾಗತ್ತೆ. ಇನ್ನು ಉಳಿದು ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆ. ಎಲ್ಲಿ ನಮಗೆ ಒಳ್ಳೆಯದಾಗುತ್ತೋ ಅದನ್ನು ವಿಪರೀತ ರಾಜಯೋಗ ಅಂತ ಕರೀತಾರೆ. ಎಲ್ಲಿ ನಮಗೆ ಸಮಸ್ಯೆ ಆಗುತ್ತೆ ಆವಾಗ 8ನೇ ಮನೆ ಮತ್ತು 12ನೇ ಮನೆ ವ್ಯಯವನ್ನು ಕೊಡ್ತಕ್ಕಂಥದ್ದು 2 ಸಪ್ರೇಟ್ ಎಕ್ಸ್ಟ್ರೀಮ್ ಅಂತ ಕರಿತೀವಿ ನಾವು. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಸಮಸ್ಯೆ, ಕೆಲಸದಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಎಜುಕೇಷನಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು. ಹಾಗೆ ಬಿಸ್ನೆಸ್ಸಲ್ಲೂ ಕೂಡ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ಅಥವಾ ಮೋಸ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಆಪ್ರೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಕನ್ಯಾ ಲಗ್ನ ಮತ್ತು ಕನ್ಯಾ ರಾಶಿಯವ್ರಿಗೆ ಅಷ್ಟು ಒಳಿತಿಲ್ಲ. ನೆಕ್ಸ್ಟ್ ತುಲಾ ರಾಶಿಗೆ ಹೋಗೋಣ. ತುಲಾ ಲಗ್ನ ತುಲಾ ರಾಶಿ. ತುಲಾ ಲಗ್ನ ತುಲಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ. ಎಜುಕೇಷನ್ ಇರೋರಿಗೂ ಕೂಡ ಒಳ್ಳೆಯ ಸಂಪರ್ಕದಿಂದ ಎಜುಕೇಷನ್ ಮಾಡ್ತಾರೆ. ಉದ್ಯೋಗಗಳಿಗೆ ಹೆಚ್ಚಿನ ಜನಸಂಪರ್ಕ ಆಗಿ ಒಳ್ಳೆಯ ಒಂದು ಸಂಪರ್ಕದಿಂದ ಉದ್ಯೋಗದಲ್ಲಿ ಒಂದು ಒಳ್ಳೆಯ ಹೆಸರು ತಗೊಳ್ತಾರೆ. ಹಾಗೆ ವೃತ್ತಿ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರು, ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ. ವಿವಾಹ, ಹೊಸ ಸಂಬಂಧಗಳು ಬಂದು ಕೂಡಿ ಎಂಗೇಜ್ಮೆಂಟ್ ಆಗ್ತಕ್ಕಂಥದ್ದು ಅಥವಾ ಮದುವೆ ಆಗ್ತಕ್ಕಂಥ ಒಂದು ಸಂದರ್ಭ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಸೊ ತುಲಾ ಲಗ್ನ ತುಲಾ ರಾಶಿಯವ್ರಿಗೆ ಅಂಥದ್ದೇನು ಸಮಸ್ಯೆ ಇಲ್ಲದೆ ಇರತಕ್ಕಂಥ ತೋರಿಸ್ತಾ ಇದೆ. ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯವ್ರಿಗೆ ಭಾಳ ವಿಶೇಷವಾಗಿ ಇಲ್ಲಿ ಮೊದಲು ಭಾಳ ಇಂಪಾರ್ಟೆಂಟು, ಸ್ವಲ್ಪ ಎಜುಕೇಷನ್ ಅವ್ರಿಗೆ ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ತಕ್ಕಂಥ ತೋರಿಸ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಫಸ್ಟ್ ಕ್ಲಾಸ್ ಟೈಮ್, ಎಕ್ಸಲೆಂಟ್ ಟೈಮ್ ಅಂತ ಹೇಳ್ಬೋದು. ಇಲ್ಲಿ 6ನೇ ಮನೆಯಲ್ಲಿರ್ತಕ್ಕಂಥದ್ದು ಗ್ರಹ ಮತ್ತು 10ನೇ ಅಧಿಪತಿ ಆಗಿರೋದ್ರಿಂದ ಅಧಿಕವಾಗಿರ್ತಕ್ಕಂಥ ಲಾಭಾಂಶ ನೀವು ಉದ್ಯೋಗದಲ್ಲಿ ಪಡಿತೀರ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಕೂಡ ಅಧಿಕ ಲಾಭ. ಆದರೆ ವಿವಾಹದಲ್ಲಿ ಆಲ್ರೆಡಿ ವಿವಾಹ ಆಗಿರೋರಿಗೆ ಸ್ವಲ್ಪ ಮನಸ್ತಾಪಗಳು, ಗಲಾಟೆಗಳು. ಆಲ್ರೆಡಿ ವಿಚ್ಛೇದನದಲ್ಲಿರ್ತಕ್ಕಂಥವ್ರಿಗೆ ಈ ತಿಂಗಳು ವಿಚ್ಛೇದನ ಆಗ್ತಕ್ಕಂಥ ಸಾಧ್ಯತೆ ಸೂರ್ಯ ದಶಾ ಸೂರ್ಯ ಭುಕ್ತಿ ಬಂದಾಗ ಖಂಡಿತ ತೋರಿಸ್ತಾ ಇದೆ. ಹೊಸ ಸಂಬಂಧ ಸ್ವಲ್ಪ ಗಲಾಟೆಯಿಂದ ಮುರಿದು ಬೀಳ್ತಕ್ಕಂಥದ್ದು ಅಥವಾ ಏನಾದ್ರು ಒಂದು ಸಮಸ್ಯೆಯಿಂದ ಮುರಿದು ಬೀಳ್ತಕ್ಕಂಥದ್ದು ಕಂಡು ಬರ್ತಾ ಇದೆ ವೃಶ್ಚಿಕ ಲಗ್ನ ಅಥವಾ ವೃಶ್ಚಿಕ ರಾಶಿಯವರಿಗೆ. ಧನುರ್ ಲಗ್ನ ಧನುರ್ ರಾಶಿಗೆ ಹೋಗೋಣ. ಧನುರ್ ಲಗ್ನ ಧನುರ್ ರಾಶಿಯವರಿಗೆ ಈ ಒಂದು ಎಜುಕೇಷನಲ್ಲಿ ಸ್ವಲ್ಪ ಉತ್ತಮವಾಗಿದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ, ಸ್ವಲ್ಪ ಕೆಲಸ ಕಳ್ಕೊಳ್ತಕ್ಕಂಥ ಸಾಧ್ಯತೆ, ಕೆಲಸ ಬಿಡ್ತಕ್ಕಂಥ ಸಾಧ್ಯತೆ, ಅಥವಾ ಚೇಂಜ್ ಆಫ್ ಜಾಬ್ ಅಂತ ಏನು ಹೇಳ್ತಾರೆ ಅದು ಬರ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ವಿಶೇಷವಾಗಿ ಇಲ್ಲಿ ಬಿಸ್ನೆಸ್ ಮೆನ್ ಅವ್ರಿಗೆ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು, ಹಾಕಿರ್ತಕ್ಕಂಥ ಬಂಡವಾಳ ಯಾಕೋ ಸ್ವಲ್ಪ ಈ ಸತಿ ವ್ಯಾಪಾರ ಆಗದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಪ್ರೀತಿ ಪ್ರೇಮ ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಫಲತೆ, ಸ್ವಲ್ಪ ಸಕ್ಸಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯ ಉತ್ತಮವಾಗಿದೆ ಧನುರ್ ಲಗ್ನ ಧನುರ್ ರಾಶಿ. ಹಾಗೆ ಮಿಥುನ ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಸಮಯ. ಒಳ್ಳೆ ಚೆನ್ನಾಗಿ ಓದ್ತಾರೆ, ಏನೂ ಟೆನ್ಷನ್ ಇಲ್ಲ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಅಸಡ್ಡೆ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಆಸಕ್ತಿ ಬಾರದೇ ಇರತಕ್ಕಂಥದ್ದು ಕಾಂಬಿನೇಷನ್ ತೋರಿಸ್ತಾ ಇದೆ. ಇನ್ನೊಂದು ವಿಚಾರ ಏನು ಅಂತಂದರೆ, ಭೂಮಿ ಖರೀದಿ, ಮನೆ ಖರೀದಿ, ಫ್ಲ್ಯಾಟ್ ಖರೀದಿ ಅಥವಾ ಜಮೀನು ಖರೀದಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ಹಾಗೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ಮದುವೆ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು, ಏನೋ ಒಂದು ಸ್ವಲ್ಪ ಫ್ಯಾಮಿಲಿಯಲ್ಲಿ ಸ್ವಲ್ಪ ಸೈಲೆಂಟಾಗಿರೋಣ, ಸಮಾಧಾನವಾಗಿರೋಣ ಅಂತ ಹೇಳ್ತಕ್ಕಂಥ ಒಂದು ಸಂಬಂಧ ಬರ್ತಕ್ಕಂಥದ್ದು.
ಹಾಗೆ ಹೊಸ ಸಂಬಂಧ ಬಂದಾಗಲೂ ಕೂಡ ಹೆಚ್ಚು ಒಂದು ಆಸಕ್ತಿ ಒಳ್ಳೆಯ ಒಂದು ಗಂಡು ಅಥವಾ ಒಳ್ಳೆಯ ಹೆಣ್ಣು ಬಂದರೂ ಕೂಡ ಆಸಕ್ತಿ ತೋರಿಸದೇ ಇರತಕ್ಕಂಥದ್ದು ಮಕರ ಲಗ್ನ ಮಕರ ರಾಶಿಯವರಿಗೆ ಸೂರ್ಯದಶಾ ಸೂರ್ಯ ಭುಕ್ತಿ ಇದ್ದಾಗ ಈ ಎಫೆಕ್ಟ್ ತೋರಿಸ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಸಮಸ್ಯೆ ತೋರಿಸ್ತಾ ಇದೆ. ದೀರ್ಘಕಾಲದ ಅನಾರೋಗ್ಯ ಇರತಕ್ಕಂಥವ್ರು ಸ್ವಲ್ಪ ಆಪ್ರೇಷನ್ಗೆ ಹೋಗ್ತಕ್ಕಂಥ ಸಾಧ್ಯತೆಯೂ ಇರುತ್ತೆ, ಅಥವಾ ದೀರ್ಘಕಾಲವಾಗಿ ಸ್ವಲ್ಪ ಅಡಿಷನ್ ಆಗಿ ಮೆಡಿಕೇಷನ್ ಹೆಚ್ಚು ಮಾಡಿಸ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಕುಂಭಲಗ್ನ ಕುಂಭರಾಶಿಗೆ ಹೋಗೋಣ. ಕುಂಭಲಗ್ನ ಕುಂಭರಾಶಿಯ ವಿಚಾರಕ್ಕೆ ಬರೋಣ. ಇಲ್ಲಿ ಕುಂಭಲಗ್ನ ಕುಂಭರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ಎಜುಕೇಷನಲ್ಲಿ ಸ್ವಲ್ಪ ಸಮಸ್ಯೆ, ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವೃಥಾ ಹೆಚ್ಚು ಒಂದು ಶ್ರಮ ಪಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಕುಂಭಲಗ್ನ ಕುಂಭರಾಶಿಯವರಿಗೆ ಹೆಚ್ಚು ಶ್ರಮ ಪಡಬೇಕಲ್ಲಿ. ಹಾಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ಸ್ವಲ್ಪ ಕಮಿಷನ್ ದಂಧೆಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹದಲ್ಲಿ ಎಂಗೇಜ್ಮೆಂಟ್ ಅಂತ ನಾವೇನು ಕರಿತೀವಿ ಅದು ಆಗ್ತಕ್ಕಂಥದ್ದು, ಮಾತುಕತೆಯಿಂದ ಸಕ್ಸಸ್ ಆಗ್ತಕ್ಕಂಥದ್ದು, ಮಾತಿನಿಂದ ಮದುವೆ ಆಗ್ತಕ್ಕಂಥದ್ದು ಅಥವಾ ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು, ಸ್ವಲ್ಪ ವ್ಯಾಯಾಮ ಮಾಡಿಕೊಂಡ್ರೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ತೋರಿಸ್ತಾ ಇದೆ. ಕೊನೆಯದಾಗಿ ಮೀನ ಲಗ್ನ ಮೀನ ರಾಶಿಗೆ ಬರೋಣ. ಮೀನ ಲಗ್ನ ಮೀನ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭಾಂಶ, ಹೊಸ ಕೆಲಸ ಸಿಗ್ತಕ್ಕಂಥದ್ದು, ಹೊಸ ಪ್ರಾಜೆಕ್ಟ್ ಸಿಗ್ತಕ್ಕಂಥದ್ದು ಭಾಳ ಬಹುತೇಕ ಇದೆ. ಹಾಗೆ ವ್ಯಾಪಾರಸ್ಥರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ತೋರಿಸ್ತಾ ಇದೆ. ಹೊಸ ಸಂಬಂಧ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ಒಂದು ಭಾಗದಲ್ಲಿ ಸ್ವಲ್ಪ ಗಲಾಟೆ ಇದ್ದರೂ ಕೂಡ ವಿವಾಹ ಸೆಟ್ ಆಗ್ತಕ್ಕಂಥದ್ದು, ಅಥವಾ ಗಲಾಟೆ ಇದ್ದರೂ ಕೂಡ ವಿವಾಹದಲ್ಲಿ ಅಥವಾ ಸಂಸಾರದಲ್ಲಿ ಸ್ವಲ್ಪ ಸಾಕ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಊಟದ ವ್ಯತ್ಯಾಸದಿಂದ ಅಥವಾ ಲೈಫ್ ಸ್ಟೈಲಿಂದ ಸ್ವಲ್ಪ ಅನಾರೋಗ್ಯಕ್ಕೆ ಈಡಾಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಮೀನಲಗ್ನ ಮೀನರಾಶಿಯವರಿಗೆ ಸ್ವಲ್ಪ ಉತ್ತಮವಾಗಿದೆ. ಇಷ್ಟು ದ್ವಾದಶ ರಾಶಿಯ ಸೂರ್ಯ ಮೇಷರಾಶಿ ಪ್ರವೇಶದ ಒಂದು ಗೋಚಾರ ಫಲ. ಓಕೆ ವೀಕ್ಷಕರೇ, ನೀವು ಗಮನಿಸಿದ್ರಿ ಇಷ್ಟೊತ್ತು ಕೂಡ ಗುರೂಜಿ ಈ ವರ್ಷದ ಸೌರಮಾನ ಹೊಸ ವರ್ಷ ಶುರುವಾಗ್ತಾ ಇದೆಯಲ್ಲ, ಮೇಷರಾಶಿಗೆ ಪ್ರವೇಶ ಮಾಡ್ತಾ ಇರೋದು, ಈ ಎಲ್ಲವೂ ಕೂಡ ನಿಮ್ಮ ರಾಶಿ ಬಗ್ಗೆ ತಿಳ್ಕೊಂಡ್ರಿ. ಈಗ ವಿಶೇಷವಾಗಿ ಇನ್ನೇನು ಒಂದೇ ವಾರ ಅಷ್ಟೇ ಬಾಕಿ ಇರುವುದು 65,000 ವಿದ್ಯಾರ್ಥಿಗಳ ನಂಬಿಕೆಯ ತರಗತಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದಂಥ ವಿಡಿಯೋ ಇದೆ, ಒಮ್ಮೆ ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ.
ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ಇನ್ಯಾಕೆ ತಡ? ಏನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರೋದ್ರಿಂದ ಈಗಲೇ ಕರೆ ಮಾಡಿ ರಿಜಿಸ್ಟರ್ ಅನ್ನ ಮಾಡ್ಕೊಳ್ಬಹುದು. ಜೊತೆಗೆ ನೀವು ಕೂಡ ಸಂಖ್ಯಾಶಾಸ್ತ್ರದ ಬಗ್ಗೆ ಸ್ವತಃ ದಿನೇಶ್ ಗುರೂಜಿಯವರ ನೇತೃತ್ವದಲ್ಲಿ ಕಲ್ತ್ಕೊಳ್ಬಹುದು. ಇದರ ಜೊತೆಗೆ ಕರ್ನಾಟಕ ನ್ಯೂಸ್ ಬೀಟ್ ಸಮಾಜದಲ್ಲಿ ಮಾಡ್ತಾ ಇರುವ ಸೇವೆ ಹಾಗೆ ಸಾಧನೆಗಳನ್ನ ಗುರುತಿಸುವ ನಿಟ್ಟಿನಲ್ಲಿ ಒಂದು ವೇದಿಕೆಯನ್ನ ನೀಡ್ತಾ ಇದೆ. ಸಂಬಂಧಪಟ್ಟ ಹಾಗೆ ವಿಶೇಷ ವಿಟಿ ಇದೆ, ನೋಡ್ಕೊಂಡು ಬನ್ನಿ. ಬಂಧುಗಳೇ, ನಿಮ್ಮ ಸೇವೆ ಸಾಧನೆಯನ್ನ ಗುರುತಿಸುತ್ತಿದೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್. ಕ್ಷೇತ್ರ ಯಾವುದೇ ಆಗಿರಲಿ, ನಿಮ್ಮ ಸೇವೆ ಸಾಧನೆಗೆ ಮಾನದಂಡ. ಜಾತಿ ಧರ್ಮ ಮೀರಿ ಸೇವಕರು ಸಾಧಕರನ್ನು ಗುರುತಿಸಿ ನಾವು ಗೌರವಿಸುತ್ತೇವೆ. ನೀವು ಸಾಧಕರೇ, ನಿಮ್ಮ ಸುತ್ತಮುತ್ತ ಸಾಧಕರಿದ್ದಾರೆಯೇ? ಹಾಗಿದ್ದರೆ ನೀವು ಮಾಡಬೇಕಿರುವುದು ಇಷ್ಟೇ. ನಿಮ್ಮ ಅಥವಾ ನಿಮ್ಮವರ ಸೇವೆ ಸಾಧನೆಯ ವಿವರವನ್ನ ನಮಗೆ ಕಳುಹಿಸಿ. ನಿಮ್ಮ ಸಾಧನೆ ವಿವರವನ್ನ 7019721909 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಥವಾ ಕರ್ನಾಟಕ ನ್ಯೂಸ್ ಬೀಟ್ digital@gmail.comಗೆ ಇಮೇಲ್ ಕಳುಹಿಸಿಕೊಡಿ. ಗುರುಗಳೇ, ಇವತ್ತಿನ ವಿಶೇಷ ದಿನದ ಬಗ್ಗೆ ತಿಳಿಸ್ಕೊಟ್ರಿ. ವೀಕ್ಷಕರುಗಳಿಗೂ ಕೂಡ ಬಹಳಷ್ಟು ಆಸೆ ಇತ್ತು ರಾಶಿಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಎಲ್ಲವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಹಾಗೆ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಮತ್ತು ಸರ್ ಯಾವುದೇ ಒಂದು ಕ್ಲಾಸ್ ಅವರು ಫಸ್ಟ್ ಕ್ಲಾಸೇನೆ ನಾನು ಅಟೆಂಡ್ ಆಗ್ತೀನಿ, ಎಲ್ಲದಕ್ಕೂ ಅಟೆಂಡ್ ಆಗಿದ್ದೀನಿ. ನಾನು ಏನಿಲ್ಲ ಅಂದರೂ ಒಂದು 7 ಇಯರ್ಸಿಂದ ನಾನು ಪ್ರಿಡಿಕ್ಷನ್ ಸ್ಟಾರ್ಟ್ ಮಾಡಿದ್ದೀನಿ. ಕ್ಲೈಂಟ್ಸು ಡೈಲಿ ಇರ್ತಾರೆ. ನಂದು ಒಂದು ಪಾರ್ಟ್ ಟೈಮ್ ವರ್ಕ್ ಥರನೇ ಇದನ್ನಾಗಿದೆ. ಗುರುಗಳಿಗೆ ನಾನು ತುಂಬ ಧನ್ಯವಾದ. ಎಷ್ಟು ಹೇಳಿದರೂ ಸಾಲಲ್ಲ. ನನಗೆ ಆ್ಯಕ್ಚುಲಿ ಅದು ಫಸ್ಟ್ ಡೇ ಕಲಿತಾಗಿಂದನೇ ಅದು ಕಲಿತಾ ಇದ್ದಾಗ ನನಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದಿಲ್ಲ. ಆಮೇಲಿಂದ ಸರ್ ಇಲ್ಲ ನೀವು ಗುಡ್ ಹೀಲರು, ಮಾಡಿರಿ, ಇದು ನಿಮ್ಗೆ ಅರ್ಥ ಆಗುತ್ತೆ, ಮಾಡಿ ಅಂತಂದರೆ ನಾನು ಏನಿಲ್ಲ ಒಂದು 6-7 ಮಂತ್ಸ್ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿದ್ದೀನಿ. 6-7 ಮಂತ್ಸಿಂದ ಆಮೇಲಿಂದ ಕನ್ಸಲ್ಟೇಷನ್ ತೊಗೊಳ್ತಾ ಇದ್ದಾಗಿಂದ ಟಿಲ್ ನಾವು ಇಲ್ಲಿವರೆಗೂ ನಾನು ದಿನ ಬಿಡ್ತಾ ಇಲ್ಲ. ನಾನು ಕನ್ಸಲ್ಟೇಷನ್ಗೆ ಡೈಲಿ ಕಾಲ್ಸ್ ಬರ್ತಾವ. ನಾನು ನೋಡಿ ಅಪಾಯಿಂಟ್ಮೆಂಟ್ ಕೊಡೋ ಥರ ಆಗಿದ್ದೀನಿ ಅಂತಂದರೆ ಅದಕ್ಕೆಲ್ಲ ಗುರುಗಳೇ ಕಾರಣ.